ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸಂಬಳ ಕಡಿಮೆ ಅನ್ನೋ ಕಾರಣಕ್ಕೆ ದೊಡ್ಡ ಕನಸುಗಳ ಬಗ್ಗೆ ನೀವು ಭಯ ಪಡ್ತೀರಾ? ಆ ಭಯ ಪಕ್ಕಕ್ಕಿಡಿ. ಯಾಕಪ್ಪ ಅಂದ್ರೆ ನಾವು ಸರಿಯಾಗಿ ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ದೊಡ್ಡ ಕನಸನ್ನು ಕಡಿಮೆ ಸಂಬಳದಿಂದಾನೇ ನಾವು ಸಾಕಾರಗೊಳಿಸಿಕೊಳ್ಳಬಹುದು. ಕಡಿಮೆ ಸಂಬಳ ಅಂದ್ರೆ ಎಷ್ಟು? ನಿನ್ನೆ ಅಷ್ಟೇ ನಾವು ಮಿಡಲ್ ಕ್ಲಾಸ್ ಮನಿಯಲ್ಲಿ 17,000 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ ಅನ್ನೋದಾದ್ರೆ ನೀವು 5 ವರ್ಷದಲ್ಲಿ ಹತ್ತತ್ರ ನೀವು ಆ 17,000ದಲ್ಲಿ 6,500-7,000 ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೂ ಎಷ್ಟಕ್ಕೆ ತಗೊಂಡು ಹೋಗಬಹುದು ಅನ್ನೋದರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾವು ಕೊಟ್ಟಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೈಗೆ ಬರೋದು 25,000 ರೂಪಾಯಿ ಅಂದ್ಕೊಳ್ಳಿ. ಆ 25,000 ರೂಪಾಯಿನಲ್ಲಿ ನೀವು ಹೇಗೆ ಚಾಕಚಕ್ಯತೆಯಿಂದ ಪ್ಲಾನ್ ಮಾಡಬಹುದು, ನಿಮ್ಮ ಬಂಡವಾಳವನ್ನ ಇನ್ನೂ ಹೆಚ್ಚು ಲಾಭ ಕೊಡುವಂತೆ ಹೇಗೆ ನೀವು ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಅದಕ್ಕೂ ಮುನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ indianmoney.com ಅನ್ನ ಫೇಸ್ಬುಕ್ ನಲ್ಲೂ ಫಾಲೋ ಮಾಡಿ. ಹಾಗಾದ್ರೆ ವಿಚಾರಕ್ಕೆ ಬರೋಣ. 25,000 ರೂಪಾಯಿ ನನ್ನ ಜೇಬಿಗೆ ಬರ್ತಾ ಇದೆ ಪ್ರತಿ ತಿಂಗಳು. ಖರ್ಚು ವೆಚ್ಚನೆಲ್ಲ ತೆಗೆದಿಟ್ಟು ನಾನು ಎಷ್ಟು ಉಳಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ರೆ ಈ ವಿಡಿಯೋನ ಪೂರ್ಣವಾಗಿ ಗಮನಿಸಿ. ಡೀಟೇಲ್ಸ್ಗೆ ಬಂದು ಬಿಡೋಣ. ನಿಮ್ಮ ಕೈಗೆ 25,000 ಸಿಗ್ತಾ ಇದೆ. PF 3,480 ರೂಪಾಯಿ ಡಿಡಕ್ಟ್ ಆಗ್ತಾ ಇದೆ. ರೆಂಟ್ 5,500 ರೂಪಾಯಿ, ನಿಮ್ಮ ಮನೆಯ ಬಾಡಿಗೆ 5,500 ರೂಪಾಯಿನಲ್ಲಿ ಪ್ಲಾನ್ ಮಾಡ್ತೀರಿ ಅಂತ ಅಂದುಕೊಳ್ಳೋಣ. ನಿಮ್ಮ ಮಂತ್ಲಿ ಖರ್ಚು ವೆಚ್ಚ ತಿಂಗಳಿಗೆ 7,500 ರೂಪಾಯಿ ಅಂತ ನಾವು ಖರ್ಚನ್ನ ಎತ್ತಿಟ್ರು ನಿಮಗೆ 12,000 ರೂಪಾಯಿ ಉಳಿಸೋದಕ್ಕೆ ಅವಕಾಶ ಇದೆ. ಎಕ್ಸ್ಕ್ಲೂಸಿವ್ಲಿ ಈ ಪ್ಲಾನ್ ಏನಿದೆ ಅಥವಾ ಈ ತರದ ಇನ್ವೆಸ್ಟ್ಮೆಂಟ್ ಗೈಡ್ ಏನಿದೆ ಇದು ಅನ್ಮ್ಯಾರಿಡ್ ಬ್ಯಾಚುಲರ್ಸ್ ಗಳಿಗೆ ಮಾತ್ರ. ಯಾಕಪ್ಪ ಅಂದ್ರೆ ಕುಟುಂಬ ಅಂತ ಬಂದಾಗ ಕುಟುಂಬಕ್ಕೆ ಆಗಬಹುದಾದ ಖರ್ಚು ವೆಚ್ಚಗಳು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಅದಕ್ಕೆ ಬೇರೆ ತರದ್ದೇ ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಅದಕ್ಕೂ ಒಂದು ಪ್ಲಾನ್ ಅನ್ನ ಮಿಡಲ್ ಕ್ಲಾಸ್ ಮನಿಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆದ್ರೆ ಇದು ಮದುವೆ ಆಗದ ಪ್ರಪ್ರಥಮವಾಗಿ ಅರ್ನಿಂಗ್ಸ್ ಅನ್ನ ಕಾಣ್ತಾ ಇರೋರು, ನಾನು ಕೆಲಸಕ್ಕೆ ಇತ್ತೀಚೆಗಷ್ಟೇ ಸೇರ್ಕೊಂಡಿದ್ದೀನಿ, ನನಗಿಷ್ಟು ಸಂಬಳ ಬರ್ತಿದೆ ಅಂತ ಯಾರೆಲ್ಲ ಕೈಗೆ ಸಂಬಳವನ್ನ ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಳ್ತಾ ಇದ್ದೀರಿ, ಈ ವಿಚಾರವನ್ನ ಸರಿಯಾಗಿ ಗಮನಿಸಿ. ಒಂದು ರೀತಿ ನಿಮ್ಮ ಜ್ಞಾನವನ್ನು ಬಳಸಿಕೊಂಡು ನೀವು ಇನ್ವೆಸ್ಟ್ ಮಾಡೋದ್ರಿಂದ ನೀವು ನಿಮ್ಮ ಮದುವೆಯ ಬಗ್ಗೆ ಆಲೋಚನೆ ಮಾಡುವವರೆಗೋ ಅಥವಾ ನಿಮ್ಮ ಕುಟುಂಬದ ದೊಡ್ಡ ಕನಸನ್ನ ಹೇಗಾದ್ರೂ ಮಾಡಿ ನೀವು ಸಾಕಾರಗೊಳಿಸೋದಕ್ಕೋ ಈ ಪ್ಲಾನ್ ನಿಮಗೆ ಖಂಡಿತವಾಗಿಯೂ ಬಲವನ್ನ ತುಂಬುತ್ತೆ. ಹಾಗಾದ್ರೆ 12,000 ರೂಪಾಯಿನ ಏನೇನ್ ಮಾಡಬೇಕು ನೀವು ಅನ್ನೋದನ್ನ ಪ್ಲಾನ್ ಮಾಡ್ತಾ ಹೇಗೆ ನೀವು ಉಳಿಸಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನ RD ಮಾಡಿ, ರೆಕರಿಂಗ್ ಡೆಪಾಸಿಟ್ ನಲ್ಲಿ. ವಾರ್ಷಿಕ ಬಡ್ಡಿ ದರ 5.8%. ಒಂದು ವರ್ಷಕ್ಕೆ ಪ್ರತಿ ತಿಂಗಳು 3,000 ಅಂದ್ರೆ 36,000 ರೂಪಾಯಿ ನೀವು ಹಾಕ್ತಿರಿ. ಆ 36,000 ರೂಪಾಯಿ ಒಂದು ವರ್ಷದಲ್ಲಿ ಎಷ್ಟು ಬಡ್ಡಿಯನ್ನ ಬೆಳೆಸಿರುತ್ತೋ ಅದನ್ನ ಪೂರ್ತಿ ತಗೊಂಡು ಫಿಕ್ಸೆಡ್ ಡೆಪಾಸಿಟ್ ಮಾಡಿ. 2ನೇ ವರ್ಷದ ಆರಂಭಕ್ಕೆ ಮೊದಲ ವರ್ಷದಲ್ಲಿ RD ಏನಾಗಿರುತ್ತೆ ಅದನ್ನ ಫಿಕ್ಸೆಡ್ ಡೆಪಾಸಿಟ್ ಮಾಡಿ. ಹೀಗೆ ಪ್ರತಿ ವರ್ಷ 5 ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. 5 ವರ್ಷ ಮಾಡ್ತಾ ಹೋಗಿ. 3,000 ರೂಪಾಯಿ ರೆಕರಿಂಗ್ ಡೆಪಾಸಿಟ್. ಮುಂದಿನದ್ದು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ 2,500 ರೂಪಾಯಿಯನ್ನ ಪ್ರತಿ ತಿಂಗಳು ನೀವು ಹಾಕೋದು ಉತ್ತಮ. ಯಾಕಪ್ಪ ಅಂದ್ರೆ 7.1% ರಿಟರ್ನ್ಸ್ ಅನ್ನ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಿಮಗೆ ಕೊಡುತ್ತೆ. ಸೊ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಒಂದು ರೀತಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ನೀವು ಹಣವನ್ನ ಹಾಗೆ ಇಡೋದಕ್ಕಿಂತ ತುಂಬಾ ಉತ್ತಮ. ಹೀಗಾಗಿ PPF ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್. ಅದಕ್ಕೆ 4,000 ರೂಪಾಯಿಯನ್ನ ಎತ್ತಿಟ್ಬಿಡಿ. ಮ್ಯೂಚುವಲ್ ಫಂಡ್ಸ್ ಸ್ವಲ್ಪ ರಿಸ್ಕಿನೇ. ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ನೀಟಾಗಿ ಓದಿ ಆಮೇಲೆ ಮುಂದುವರಿಯೋದು ಉತ್ತಮ. ಅದರಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಈ ತರದ ಡಿವಿಷನ್ಸ್ ಇದೆ. ಲಾರ್ಜ್ ಕ್ಯಾಪ್ ನಲ್ಲಿ ರಿಸ್ಕ್ ಕಡಿಮೆ, ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ನಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ. ಹೀಗಾಗಿ 4,000ದಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ಗೆ ನೀವು 1,000 ರೂಪಾಯಿ ಹಾಕಿದ್ರೆ ಲಾರ್ಜ್ ಕ್ಯಾಪ್ಗೆ 2,000 ರೂಪಾಯಿಯನ್ನ ನೀವು ವಿನಿಯೋಗಿಸೋದು ಉತ್ತಮ. ಆದ್ರೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡು ಆ ನಂತರವೇ ಹೂಡಿಕೆ ಮಾಡಿ. ಯಾಕಪ್ಪ ಅಂದ್ರೆ ರಿಟರ್ನ್ಸ್ ನಿಮ್ಗೆ ಹತ್ತಿರ 12% ಕೊಡುತ್ತೆ. ನೋಡಿ, RD 5.8% ಜೊತೆಗೆ PPF 7.1%. ಹತ್ತತ್ರ ಈ ಎರಡೂ ಸೇರಿದ್ರೆ ಎಷ್ಟು ಕೊಡುತ್ತೋ ಅಷ್ಟನ್ನ ಆಲ್ಮೋಸ್ಟ್ 90% ಅಷ್ಟು ಬರೀ ಮ್ಯೂಚುವಲ್ ಫಂಡ್ಸೇ ಕೊಟ್ಬಿಡುತ್ತೆ. ಆದ್ರೆ ರಿಸ್ಕು ಅಷ್ಟೇ ಇರುತ್ತೆ. ನೀವು ಹಾಕಿದ್ದನ್ನೆಲ್ಲ ಕಳ್ಕೊಳ್ಳೋ ಅಪಾಯನೂ ಇರುತ್ತೆ. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ಳಿ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಸ್ಟಾಕ್ಸ್ಗೆ ಹೋಲಿಕೆ ಮಾಡಿಕೊಂಡಾಗ ಮ್ಯೂಚುವಲ್ ಫಂಡ್ಸ್ ನಿಮ್ಗೇನು ಅಷ್ಟು ರಿಸ್ಕ್ ಅಲ್ಲ. ಹೀಗಾಗಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ನಲ್ಲಿ ಟೋಟಲಿ ನೀವು ಇನ್ವೆಸ್ಟ್ ಮಾಡುವ ಮ್ಯೂಚುವಲ್ ಫಂಡ್ಸ್ ನ ಅರ್ಧದಷ್ಟು ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್. ಇನ್ನು ಲಾರ್ಜ್ ಕ್ಯಾಪ್ ನಲ್ಲಿ ಅಟ್ಲೀಸ್ಟ್ 50%. ನೀವು 4,000 ಅನ್ಕೊಂಡ್ರೆ 2,000 ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಮೇಲೆ 1,000 ರೂಪಾಯಿನ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಬಹುದು. ಇನ್ನು ಸ್ಟಾಕ್ಸ್ಗೆ ಅಂತ 2,000 ರೂಪಾಯಿನ ನೀವು ಎತ್ತಿಡಿ. ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಎರಡೂ ಸಹ 12% ವಾರ್ಷಿಕ ನಿಮಗೆ ಆದಾಯವನ್ನು ತಂದುಕೊಡುವಷ್ಟು ಶಕ್ತಿ ಹೊಂದಿವೆ.
ಹೀಗಾಗಿ ಸ್ಟಾಕ್ಸ್ ಅನ್ನ ನೀವು ಇನ್ವೆಸ್ಟ್ ಮಾಡೋ ಮುನ್ನ, ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋ ಮುನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಮಾರ್ಕೆಟ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ, ನಾನ್ ಕೊಂಡ್ಕೊಳ್ಳೋ ಸ್ಟಾಕ್ಸ್ ಏನಿರುತ್ತೆ ಅದು ಬರೀ ಲಾಭ ಅಷ್ಟೇ ಕೊಡೋದಲ್ಲ, ನಷ್ಟ ಆದ್ರೆ ಆ ನಷ್ಟವನ್ನು ನಾನು ಭರಿಸಬೇಕಾಗತ್ತೆ. ಈಗ ಇನ್ಫೋಸಿಸ್ ಕಂಪನಿ 2,000 ರೂಪಾಯಿಗೋ 1,500 ರೂಪಾಯಿಗೋ ಒಂದು ಸ್ಟಾಕ್ ಅನ್ನ ಕೊಡುತ್ತೆ ಅಂದ್ರೆ ಅದು ಚೆನ್ನಾಗಿ ಲಾಭ ಮಾಡಿದಾಗ ಲಾಭವನ್ನು ನಿಮಗೆ ಹಂಚುತ್ತೆ. ಒಂದು ವೇಳೆ ನಷ್ಟವನ್ನ ಅನುಭವಿಸಿದ್ರೆ ಆ ನಷ್ಟವನ್ನ ನೀವು ಸ್ಟಾಕ್ ಹೋಲ್ಡರ್ ಆಗಿ ಅನುಭವಿಸಬೇಕಾಗತ್ತೆ. ಹೀಗಾಗಿ ಒಂದು ರೀತಿ ಕಳ್ಕೊಂಡು ಪಡ್ಕೊಳ್ಳೋ ತರ ಆಗಬಾರ್ದು ಅನ್ನೋದಿದ್ರೆ ನೀವು ನೀಟಾಗಿ ತಿಳ್ಕೊಂಡ್ಬಿಡಿ. ಹೆಜ್ಜೆ ಇಡೋ ಮುನ್ನಾನೆ ಲಾಸ್ ಅಂದ್ರೆ ಹೇಗಾಗಬಹುದು, ನಾನು ಎಲ್ಲೆಲ್ಲಿ ಜಾಗೃತತೆ ವಹಿಸಬೇಕಾಗುತ್ತೆ ಇದೆಲ್ಲವನ್ನು ತಿಳ್ಕೊಂಡೇ ಮುಂದೆ ಹೋಗಿ. ಯಾಕೆಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ತರ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈ ಎಲ್ಲಾ ಇನ್ವೆಸ್ಟ್ಮೆಂಟ್ ಗಳಿಗಿಂತ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ನೀವು ಮಾಡಿಸಬೇಕಾಗಿರೋ ಹೆಲ್ತ್ ಇನ್ಶೂರೆನ್ಸ್. ವಾರ್ಷಿಕವಾಗಿ ಅಟ್ಲೀಸ್ಟ್ ನಿಮ್ಗೊಂದು 3 ಲಕ್ಷ ಕವರೇಜ್ ಸಿಗುವಂತಹ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ಮಾಡಿಸ್ಕೊಳ್ಳೋದಾದ್ರೆ ವಾರ್ಷಿಕವಾಗಿ ಒಂದು 6,000 ಅದಕ್ಕೆ ಖರ್ಚು ಮಾಡೋದು ಉತ್ತಮ. ಪ್ರತಿ ತಿಂಗಳ ಸಂಬಳದಲ್ಲಿ 500 ರೂಪಾಯಿನ ನೀವು ಎತ್ತಿಟ್ರೆ 6,000 ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಅಫೋರ್ಡ್ ಮಾಡಬಹುದು. ಹಾಗಾದ್ರೆ ನಾವು ಮಾಡಿರುವ ಇನ್ವೆಸ್ಟ್ಮೆಂಟ್ ವರ್ಷ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗುತ್ತೆ, ಹೇಗೆ ಬೆಳೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ RD ಮಾಡಬೇಕು ಅಂತ ನಾನು ಹೇಳಿದ್ದೆ. 1 ವರ್ಷಕ್ಕೆ ಪ್ರತಿ ತಿಂಗಳು 3,000 ರೂಪಾಯಿ ಅಂತ ನೀವು RD ಮಾಡ್ತೀರಿ. ಆ ಅಮೌಂಟ್ ಅನ್ನ ತೆಗೆದು FD ಮಾಡ್ತೀರಿ. 5.8% RD ಏನು ಕೊಡುತ್ತೆ ಇಂಟ್ರೆಸ್ಟ್, ಅದು 1 ವರ್ಷಕ್ಕೆ ಕಲೆಕ್ಟ್ ಆಗಿದ್ದನ್ನ ತಗೊಂಡು 7.1% ಕೊಡುವ FD ಮೇಲೆ ನೀವು ಇಟ್ಟಿರ್ತೀರಿ. ಅಲ್ಲೇ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಗೈನ್ ಆಗ್ತಿರೋದನ್ನ ನೀವು ಗಮನಿಸಬಹುದು. ಮೊದಲ ವರ್ಷಕ್ಕೆ ಏನಾಗುತ್ತೆ, ಮೊದಲ ವರ್ಷ ನೀವು 36,000 ರೂಪಾಯಿಯನ್ನ ಸ್ಪೆಂಡ್ ಮಾಡ್ತೀರಿ. ಹತ್ತತ್ರ 61,417 ರೂಪಾಯಿಯಷ್ಟು ನಿಮಗೆ ಮೊದಲ ವರ್ಷದ್ದು ವರ್ಕೌಟ್ ಆಗುತ್ತೆ. ಆ ಅಮೌಂಟ್ ಅಲ್ಲಿಗೆ ಬಿಲ್ಡ್ ಆಗುತ್ತೆ. ಅಲ್ಲಿಗೆ ನೀವು RD ಯಲ್ಲಿ ಸಿಕ್ಕ ಮೊದಲ ವರ್ಷದ 36,000 ರೂಪಾಯಿ ಬಡ್ಡಿ ಸಮೇತ FD ಗಿಡ್ತೀರಿ. ಅದು ಎಷ್ಟಕ್ಕೆ ಬೆಳ್ಕೊಳ್ಳುತ್ತೆ, ಮೊದಲನೇ ವರ್ಷ 61,417 ರೂಪಾಯಿ, ಎರಡನೇ ವರ್ಷಕ್ಕೆ 58,270, ಮೂರನೇ ವರ್ಷಕ್ಕೆ 55,285, ನಾಲ್ಕನೇ ವರ್ಷಕ್ಕೆ 52,452 ರೂಪಾಯಿ, ಐದನೇ ವರ್ಷಕ್ಕೆ 49,765 ರೂಪಾಯಿ. ಇದು ಓವರ್ ಆಲ್ ನೀವು ಇನ್ವೆಸ್ಟ್ ಮಾಡಿದ ಹಣ, ಅದಕ್ಕೆ ಬಂದ ಬಡ್ಡಿ ಎಲ್ಲವೂ ಸೇರಿದಂತೆ 2,77,191 ರೂಪಾಯಿ 5 ವರ್ಷಕ್ಕಾಗತ್ತೆ. ಪ್ರತಿ ವರ್ಷ RDಗೆ ಹಾಕ್ತೀರಿ, ಅದು 1 ವರ್ಷ ಆದ ಕೂಡಲೇ ತೆಗೆದು FDಗೆ ಹಾಕ್ತೀರಿ. 5 ವರ್ಷ ಹೀಗೆ ನೀವು ಮಾಡಬೇಕು. ಆಗ ನಿಮ್ಮ ಹಣ, ನೀವು ಇನ್ವೆಸ್ಟ್ ಮಾಡೋದು 1,80,000 5 ವರ್ಷದಲ್ಲಿ, ನಿಮಗೆ ಇಂಟ್ರೆಸ್ಟೇ ಬೆಳೆಯೋದು 97,191 ರೂಪಾಯಿ. ಓವರ್ ಆಲ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ 1,80,000ಕ್ಕೆ 2,77,191ಕ್ಕೆ ಬಂದು ಮುಟ್ಕೊಳ್ಳುತ್ತೆ RD FD. ಸೊ ಹಾಗಾದ್ರೆ PPF ಎಲ್ಲಿಗೆ ಬಂದು ನಿಲ್ಲುತ್ತೆ? 2,500 ರೂಪಾಯಿ ನೀವು ಪ್ರತಿ ತಿಂಗಳು 5 ವರ್ಷ ಹಾಕಿದ್ರೆ 7.1% ಬಡ್ಡಿ ದರದಲ್ಲಿ 1,50,000 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ 5 ವರ್ಷದಲ್ಲಿ, 1,85,140 ರೂಪಾಯಿಗೆ ಬರುತ್ತೆ. ಹತ್ತತ್ರ 35,140 ರೂಪಾಯಿ ಇಂಟ್ರೆಸ್ಟ್ ನಿಂದಾನೆ PPF ಅಕೌಂಟ್ ನಿಮಗೆ ತಂದು ಕೊಡುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್, ನಾನು ಆಗ್ಲೇ ಹೇಳಿದೆ, ಮ್ಯೂಚುವಲ್ ಫಂಡ್ಸ್ ಯೋಚನೆ ಮಾಡಿ ಅದರ ಬಗ್ಗೆ ಕಲ್ತ್ಕೊಂಡು ತಿಳ್ಕೊಂಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಸರಿಯಾದ ಆಯ್ಕೆಯನ್ನ ಮಾಡಿದ್ದೇ ಆದ್ರೆ 4,000 ಪ್ರತಿ ತಿಂಗಳು 12% ಬಡ್ಡಿ ದರದಲ್ಲಿ 5 ವರ್ಷಕ್ಕೆ 2,40,000 ಇನ್ವೆಸ್ಟ್ ಮಾಡ್ತೀರಿ, 3,29,945 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಓವರ್ ಆಲ್ 89,945 ರೂಪಾಯಿ ಬಡ್ಡಿ ನಿಮಗೆ ಬೆಳೆಯುತ್ತೆ. 55 ರೂಪಾಯಿ ಕಡಿಮೆ 90,000 ಮ್ಯೂಚುವಲ್ ಫಂಡ್ಸ್ ನಿಂದ ನಿಮಗೆ 5 ವರ್ಷದಲ್ಲಿ ಬರುತ್ತೆ. ಹಾಗಾದ್ರೆ ಸ್ಟಾಕ್ಸ್ ಎಷ್ಟು ರಿಟರ್ನ್ಸ್ ಅನ್ನು ನಮಗೆ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಸ್ಟಾಕ್ಸ್ ಸಹ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್. ನೀವು ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಿಮಗೆ ಪಕ್ಕಾ ಚೆನ್ನಾಗಿ ವರ್ಕೌಟ್ ಆಗ್ತಿರುವ ಕಂಪನಿ ಅಥವಾ ಪರ್ಫಾರ್ಮ್ ಮಾಡ್ತಿರುವ ಕಂಪನಿ ಮೇಲೇನೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಜಾಗರೂಕತೆ ಇರಲಿ. 2,000 ರೂಪಾಯಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡಿದ್ರೆ 5 ವರ್ಷಕ್ಕೆ 1,20,000 ನೀವು ಇನ್ವೆಸ್ಟ್ ಮಾಡ್ತೀರಿ. 1,64,972 ರೂಪಾಯಿಗೆ ಅದು ಬೆಳೆಸುವಷ್ಟು ಶಕ್ತಿಯನ್ನ ಹೊಂದಿದೆ. ಸೊ ನಿಮಗೆ ಇಂಟ್ರೆಸ್ಟ್ 44,972 ರೂಪಾಯಿ ಸ್ಟಾಕ್ಸ್ ಬೆಳೆಸಬಲ್ಲದು. ಓವರ್ ಆಲ್ ನಿಮಗೆ 6,90,000 ನೀವು ಖರ್ಚು ಮಾಡ್ತೀರಿ ಅಥವಾ ನೀವು ಅಲ್ಲಿ ಉಳಿಸಿರ್ತೀರಿ. ನಿಮಗೆ ಸಿಗುವ ಅಥವಾ 5 ವರ್ಷಕ್ಕೆ ಎಷ್ಟರ ಮಟ್ಟಿಗೆ ಬೆಳಕೊಂಡಿದೆ ಅಂತಂದ್ರೆ 9,57,249 ರೂಪಾಯಿ. ನೀವು ಅಂದ್ಕೊಳ್ಬಹುದು 12,000 5 ವರ್ಷ 60 ತಿಂಗಳಿಗೆ ಅಲ್ಲಿಗೆ ಎಷ್ಟಾಯ್ತು, 7,20,000 ಆಯ್ತಲ್ವಾ ಅಂತ. ನೀವು ಹೆಲ್ತ್ ಇನ್ಶೂರೆನ್ಸ್ಗೆ 30,000 ಖರ್ಚು ಮಾಡ್ತೀರಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿ ವರ್ಷ 6,000, 5 ವರ್ಷಕ್ಕೆ 30,000 ನೀವು ಹೆಲ್ತ್ ಇನ್ಶೂರೆನ್ಸ್ಗೆ ಎತ್ತಿಟ್ಬಿಟ್ಟಿರ್ತೀರಿ. ಹೀಗಾಗಿ 6,90,000 ಅಂತ ನೀವು ಟೇಬಲ್ ನಲ್ಲಿ ನೋಡ್ತಿದ್ದೀರಿ. ಅದು 9,57,250 ರೂಪಾಯಿಗೆ ಬಂದು ಮುಟ್ಕೊಳ್ಳುತ್ತೆ. ಬರೀ ಬಡ್ಡಿ ನಿಮಗೆ ಎಷ್ಟು ಬೆಳೆಸಿದೆ ಗೊತ್ತಾ?
2,67,249 ರೂಪಾಯಿ. ಯಾವ ಚೀಟಿ ನಿಮಗೆ ಮೋಸವೇ ಆಗದಂತೆ ಗ್ಯಾರಂಟಿಯಾಗಿ ಇಷ್ಟು ರಿಟರ್ನ್ಸ್ ಅನ್ನು ನಿಮಗೆ ತಂದು ಕೊಡೋದಕ್ಕೆ ಸಾಧ್ಯ? ನೀವು ಬಡ್ಡಿಗೆ ಬಿಡುವಂತಹ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ರೆ ನೀವು ಎಲ್ಲಿಗೆ ಹೋಗ್ತೀರಿ? ಆ ಕಾರಣಕ್ಕೆ ಈ ತರ ಪ್ಲಾನ್ ಮಾಡಿಕೊಂಡು ರೆಕರಿಂಗ್ ಡೆಪಾಸಿಟ್, FD, PPF ಹಾಗೇನೆ ಮ್ಯೂಚುವಲ್ ಫಂಡ್ಸ್ ಹಾಗೂ ಸ್ಟಾಕ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಲಾಭ ಹೆಚ್ಚಿಗೆನೆ ಸಿಗುತ್ತೆ, ಲೋ ರಿಸ್ಕ್ ಕೂಡ. ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು 5 ವರ್ಷದಲ್ಲಿ ಪ್ರತಿ ವರ್ಷ ನಿಮ್ಮ ಸಂಬಳ 10% ಹೆಚ್ಚಾಯ್ತು ಅಂದ್ಕೊಳ್ಳಿ. 25,000 ಸಿಗ್ತಾ ಇದ್ದಿದ್ದು 2,500 ಹೋದ್ರೆ ಅಲ್ಲಿಗೆ 5 ವರ್ಷಕ್ಕೆ ಎಷ್ಟಾಯ್ತು? ಹತ್ತತ್ರ 12,000ಕ್ಕಿಂತ ಹೆಚ್ಚು ನಿಮ್ಮ ಸಂಬಳ ಜಾಸ್ತಿ ಆಗಿರುತ್ತೆ. ಸೊ ಇದನ್ನು ನೀವು ಲೆಕ್ಕಕ್ಕೆ ತಗೊಂಡಾಗ 1 ವರ್ಷ ಆದ್ಮೇಲೆ ಆ 2,500 ನೀವು ಏನಕ್ಕಾದ್ರೂ ಬಳಸ್ಕೊಳ್ಬಹುದು, ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದು, ಎಮರ್ಜೆನ್ಸಿ ಫಂಡ್ಸ್ಗೆ ಅಂತ ಇಟ್ಕೊಳ್ಳೋದು, ಈ ತರದೆಲ್ಲ ಮಾಡಬಹುದು ನೀವು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, 3,480 ರೂಪಾಯಿ ಪ್ರತಿ ವರ್ಷ, ಪ್ರತಿ ತಿಂಗಳೇನ್ PF ಹೋಗ್ತಿದೆಯಲ್ಲ ಅದು ವಾರ್ಷಿಕವಾಗಿ 8.5% ಬಡ್ಡಿ ದರದಲ್ಲಿ ಬೆಳೀತಾ ಇದೆ. 5 ವರ್ಷಕ್ಕೆ ನಿಮ್ಮ EPF ಎಷ್ಟಾಗಿರುತ್ತೆ? ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನೀವೇನೀಗ 9.5 ಲಕ್ಷ ಅಂತ ನೋಡ್ತಿದ್ದೀರಿ, ಅಷ್ಟೇ ಅಲ್ಲ, ಹತ್ತತ್ರ ನಿಮಗೆ 10 ಲಕ್ಷ ದಾಟಿ ಬಿಡುತ್ತೆ ನಿಮ್ಮ ಅರ್ನಿಂಗ್ಸ್ ಹೀಗೆ ಪ್ಲಾನ್ ಮಾಡೋದ್ರಿಂದ. ನೋಡಿ, ನಿಮ್ಮ ಕೈಗೆ ಬರೀ 25,000 ಬರ್ತಿದೆ, ನಾನು ಹೇಗೆ ಉಳಿಸ್ಲಿ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಯಾರೆಲ್ಲ ಬ್ಯಾಚುಲರ್ಸ್ ನಿಮ್ಮ ಮೊದಲ ಸಂಬಳವನ್ನ ನೋಡ್ತಿದ್ದೀರಿ, ಹೀಗೆ ಪ್ಲಾನ್ ಮಾಡ್ಕೊಳ್ಳಿ. 5 ವರ್ಷದಲ್ಲಿ ಹತ್ತತ್ರ ನೀವು ಖರ್ಚು ಮಾಡೋ 7 ಲಕ್ಷದವರೆಗಿನ ಅಮೌಂಟ್ 10 ಲಕ್ಷವನ್ನ ದಾಟಿ ಬೆಳೆಯುತ್ತೆ. ಪ್ರತಿ ತಿಂಗಳು 12,000 ನೀವು ಖರ್ಚು ಮಾಡೋದು 5 ವರ್ಷದಲ್ಲಿ 10 ಲಕ್ಷಕ್ಕೆ ಮುಟ್ಟಬಹುದು ಅನ್ನೋದಾದ್ರೆ ಯಾಕೆ ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ನೀವು ಪ್ರಯತ್ನಿಸಬಾರದು? ಆದ್ರೆ ಅದಕ್ಕೂ ಮುನ್ನ ನಾನು ಹೇಳಿದ್ನಲ್ಲ, ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮುಂದುವರಿರಿ. ಮಿಡಲ್ ಕ್ಲಾಸ್ ಮನಿ ಸೀರೀಸ್ ನಲ್ಲಿ ನಿಮ್ಮ ಆದಾಯ ಕಡಿಮೆ ಇದ್ರೂ ನಿಮ್ಮ ದೊಡ್ಡ ಕನಸುಗಳನ್ನ ನೀವು ಬೆನ್ನು ಹತ್ತೋದಕ್ಕೆ ಬೇಕಾಗಿರುವ ಸಣ್ಣ ಸೀಕ್ರೆಟ್ಗಳನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ನನಗೆ ಸಿಗೋದು 17,000, 25,000. ಈಗ ತಾನೇ ನನ್ನ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, 40,000ದವರೆಗೆ ನಾನು ದುಡಿತಾ ಇದ್ದೀನಿ. ಹೇಗೆ ಉಳಿಸ್ಬೇಕು? ಬ್ಯಾಂಕ್ ಅಲ್ಲಿ ನನ್ನ ಹಣ ಕೊಳೆಯೋದಕ್ಕಿಂತ ಇನ್ವೆಸ್ಟ್ಮೆಂಟ್, ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ನಾನು ಎಲ್ಲಿ ಮಾಡಬಹುದು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಾವು ಕೊಡ್ತಾ ಇದ್ದೀವಿ. ಈ ಸೀರೀಸ್ ನಲ್ಲಿ ಇತ್ತೀಚೆಗೆ ನಾವು ಗಮನಿಸಿರುವಂತಹ ಟ್ರೆಂಡ್ ಅನ್ನು ಗಮನಿಸಿದಾಗ ಅನೇಕರಿಗೆ ಈಗ ಕರೋನಾ ಟೈಮ್ನಲ್ಲಿ ಕೆಲಸ ಕಳ್ಕೊಂಡಿದ್ದಿರಬಹುದು, ಅಥವಾ ಬೇರೆ ರೀಸನ್ಸ್ ಇರಬಹುದು, ಮಾರ್ಕೆಟ್ ನಲ್ಲಿ ಆಗ್ತಿರುವ ಬದಲಾವಣೆಗಳು, ಇವೆಲ್ಲವೂ ಇನ್ವೆಸ್ಟ್ಮೆಂಟ್ ನ ಕಡೆಗೆ ಅವರ ಆಸಕ್ತಿಯನ್ನ ಸೆಳೀತಾ ಇದೆ. ಹಾಗಾದ್ರೆ ಈ ವಿಡಿಯೋ ಕಂಪ್ಲೀಟ್ಲಿ ನೋಡಿದ್ರೆ ನಿಮ್ಮ ಕೈಗೆ 40,000 ಸಿಗ್ತಾ ಇದೆ, ನಾನು ಹೇಗೆ ಉಳಿಸಬೇಕು ಅಂತ ಕೇಳುವಂತವರಿಗೆ ಸೊಲ್ಯೂಷನ್ ಸಿಗುತ್ತೆ. ಎಕ್ಸ್ಕ್ಲೂಸಿವ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಇದು ಫ್ಯಾಮಿಲಿಯಲ್ಲಿ ಇಲ್ಲದೆ ಇರುವಂತವರಿಗೆ ಅಥವಾ ಅನ್ಮ್ಯಾರಿಡ್ ಬ್ಯಾಚುಲರ್ಸ್ ಗಳಿಗೆ ಮಾತ್ರ. ಯಾಕಪ್ಪ ಅಂತಂದ್ರೆ ನಾವು ಫ್ಯಾಮಿಲಿ ಅಂತ ಬಂದಾಗ ಅದು ಬೇರೆ ತರದ್ದೇ ಕಮಿಟ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಇದೇ ಸೀರೀಸ್ ನಲ್ಲಿ ಮುಂದೆ ಸಹ ನಾವು ಪ್ಲಾನ್ ಮಾಡಿ ಕೊಡ್ತೇವೆ. ಅದಕ್ಕೂ ಮುನ್ನ ನಾವು ಗಮನಿಸ್ತಾ ಇರಬೇಕಾಗಿರೋದೇನಪ್ಪಾ ಅಂದ್ರೆ, ಈಗ 40,000 ನನ್ನ ಕೈಗೆ ಸಿಗುತ್ತೆ, 8,000 ರೂಪಾಯಿ ನಾನು ಬಾಡಿಗೆ ಕಟ್ತೀನಿ, ಒಂದು 12,000 ನನ್ನ ಖರ್ಚು ಹೋಗುತ್ತೆ, ಉಳ್ಕೊಳ್ಳೋದು ಇನ್ನು 20,000. ನಾನು ಹೇಗೆ ಉಳಿಸ್ಲಿ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಅದನ್ನ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು? ನಾವು 17,000, 25,000ಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ. RD ಅದನ್ನ 1 ವರ್ಷ ಇಟ್ಟು ಅದಾದ್ಮೇಲೆ FDಗೆ ಕನ್ವರ್ಟ್ ಮಾಡೋದು, PPF ನಲ್ಲಿ ಇನ್ವೆಸ್ಟ್ ಮಾಡೋದು, ಮ್ಯೂಚುವಲ್ ಫಂಡ್ಸ್ ಹಾಗೂ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಹೀಗೆ ನಾವು ಹಣವನ್ನ ಸೇಫ್ ಆಗಿ ಉಳಿಸಬಹುದು ಅಂತ, ರಿಸ್ಕ್ ಕಡಿಮೆ ಅಂತ. ಸೊ ಈ 40,000ಕ್ಕೆ ಹೇಗೆ ಪ್ಲಾನ್ ಮಾಡಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಗಮನಿಸಿ, ಸೂಕ್ಷ್ಮವಾಗಿ ಈ ಟೇಬಲ್ ಅನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಪ್ರತಿ ವರ್ಷ ಒಂದು 5 ವರ್ಷಕ್ಕೆ ಪ್ಲಾನ್ ಮಾಡಿಕೊಂಡಾಗ 20,000ದಲ್ಲಿ ನಾವು ಹೇಗೆ ಉಳಿಸೋದು ಅಂತ. ಮೊದಲನೇಗೆ ನೋಡಿ, 4,500 ನೀವು ರೆಕರಿಂಗ್ ಡೆಪಾಸಿಟ್ ನಲ್ಲಿ ಇಡೋದು ಉತ್ತಮ. ಪ್ರತಿ ತಿಂಗಳು 4,500 ನೀವು ಇಡೋದೇ ಆದ್ರೆ 12 ತಿಂಗಳಿಗೆ, ಆಲ್ಮೋಸ್ಟ್ 1 ವರ್ಷಕ್ಕೆ ನೀವು 92,125 ರೂಪಾಯಿವರೆಗೆ ನಿಮ್ಮ ಬಂಡವಾಳ ಬೆಳೆಯೋ ಹಾಗೆ ಮಾಡ್ಕೊಳ್ಬೇಕು. ಅದು ಹೇಗಪ್ಪ ಅಂದ್ರೆ, 1 ವರ್ಷದ RD ನೀವೇನಿಟ್ಟಿರ್ತೀರಿ ಅದನ್ನ ತೆಗೆದು FDಗೆ ಹಾಕಿ, 2ನೇ ವರ್ಷ RD ನಲ್ಲಿ ಅಕ್ಯುಮುಲೇಟ್ ಆಗುವ ಆ ಮೊತ್ತವನ್ನ ಪುನಃ FDಗೆ ಇಡ್ತಾ ಹೋಗ್ಬೇಕಾಗತ್ತೆ. ಹೀಗೆ 5 ವರ್ಷ ಮಾಡೋದ್ರಿಂದ ನಿಮ್ಮ ಹಣ 5.8% ವಾರ್ಷಿಕ ಬಡ್ಡಿ ದರದಂತೆ ಬೆಳೀತಾ ಹೋಗುತ್ತೆ. ಇನ್ನು PPFಗೆ ನೀವು 4,000 ಇನ್ವೆಸ್ಟ್ ಮಾಡೋದ್ರಿಂದ 7.1% ವಾರ್ಷಿಕ ಬಡ್ಡಿ ದರದಂತೆ 2,40,000 ನೀವು ಇನ್ವೆಸ್ಟ್ ಮಾಡಿದ್ರೆ ಒಟ್ಟು 5 ವರ್ಷದಲ್ಲಿ 2,96,224 ರೂಪಾಯಿವರೆಗೆ ನಿಮ್ಮ ಬಂಡವಾಳ ಬೆಳೆಯೋ ಹಾಗೆ ನೀವು ಮಾಡ್ಕೋಬಹುದು. ಇನ್ನು ಮ್ಯೂಚುವಲ್ ಫಂಡ್ಸ್, ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ. ನಾವು 17,000, 25,000ದ ಸ್ಕೇಲ್ ಅನ್ನು ಗಮನಿಸಿದಾಗ 40,000 ನಿಮ್ಮ ಇನಿಷಿಯಲ್, ನಿಮ್ಮ ಕರಿಯರ್ನ ಆರಂಭದಲ್ಲಿ ನಿಮಗೆ ಸಿಗ್ತಿರೋ ಸಂಬಳ ಅನ್ನೋದಾದ್ರೆ ನೀವು 8,000
ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡೋದು ನಿಮಗೆ ಉತ್ತಮ ಆಯ್ಕೆ ಆಗುತ್ತೆ. ಆ 8,000ದಲ್ಲಿ ನೀವು ಯಾವ್ದಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು? ಲಾರ್ಜ್ ಕ್ಯಾಪ್, ಮಲ್ಟಿ ಕ್ಯಾಪ್, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್, ಈ ತರದ ಆಯ್ಕೆಗಳೇನಿದೆ ಅದರಲ್ಲಿ ನೀವು ಲಾರ್ಜ್ ಕ್ಯಾಪ್ ಮೇಲೆ 2,000, ಮಲ್ಟಿ ಕ್ಯಾಪ್ ಫಂಡ್ ಮೇಲೆ 3,000 ಹಾಗೂ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಮೇಲೆ 3,000 ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 60 ತಿಂಗಳುಗಳಲ್ಲಿ ಒಟ್ಟು 4,80,000 ನೀವು ಇನ್ವೆಸ್ಟ್ ಮಾಡ್ತೀರಿ. ನಿಮ್ಮ ಸ್ಯಾಲರಿಯಿಂದ 12% ಪ್ರತಿ ವರ್ಷದಂತೆ ಬಡ್ಡಿ ದರದಲ್ಲಿ 6,59,890 ರೂಪಾಯಿವರೆಗೆ ಬೆಳೆಯೋದಕ್ಕೆ ಅವಕಾಶ ಇದೆ ಆ ಹಣಕ್ಕೆ. ಆದರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ, ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ. ಯಾಕಂದ್ರೆ ಈಗ ನಾವು ಲಾರ್ಜ್ ಕ್ಯಾಪ್ ಅಂತ ಬಂದಾಗ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ, ಅದು ನಿಮಗೆ ರಿಸ್ಕ್ ಕಡಿಮೆ. ಜೊತೆಗೆ ಮಿಡ್ ಕ್ಯಾಪ್ ಅಂತ ಬಂದಾಗ ಒಂದು ರೀತಿಯಾದ ಮಾಡರೇಟ್ ರಿಸ್ಕ್ ಇರುತ್ತೆ, ಮಾಡರೇಟ್ ಇನ್ಕಮ್ ಇರುತ್ತೆ. ಲಾರ್ಜ್ ಕ್ಯಾಪ್ ನಲ್ಲಿ ನಿಮಗೆ ರಿಸ್ಕ್ ಕಡಿಮೆ, ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತೀರಿ ಅದಕ್ಕೆ ಬರೋ ರಿಟರ್ನ್ಸು ಕಡಿಮೆ. ಆದ್ರೆ ಸ್ಮಾಲ್ ಕ್ಯಾಪ್ ಅಂತ ಬಂದಾಗ ಹೊಸ ಕಂಪನಿಗಳ ಮೇಲೂ ಅವರು ಹಣವನ್ನ ಹೂಡ್ತಾರೆ, ಹೈ ರಿಸ್ಕ್ ಹೈ ಇನ್ಕಮ್ ಇರುತ್ತೆ. ಹೀಗಾಗಿ ನೀವು ಯಾವ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮುಂದುವರಿಯೋದು ಉತ್ತಮ. ಇನ್ನು ಸ್ಟಾಕ್ಸ್ ನ ಮೇಲೆ ನೀವು 3,000 ಹೂಡಿಕೆ ಮಾಡುವುದು ನಿಮಗೆ ನಿಮ್ಮ ಹಣ ನಿಮಗಾಗಿ ದುಡಿಯೋದಕ್ಕೆ ನೀವು ಮಾಡಿಕೊಳ್ಳೋ ಒಳ್ಳೆ ಅವಕಾಶ. ಆದ್ರೆ ಸ್ಟಾಕ್ಸ್ ಅಂತ ಬಂದಾಗ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಹೈ ಇರುತ್ತೆ. ಹೀಗಾಗಿ ನೀವು ಆಯ್ಕೆ ಮಾಡಿಕೊಳ್ಳೋ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಅದರ ಪ್ರಾಡಕ್ಟ್ ಏನು, ಅದಕ್ಕೆ ಮಾರ್ಕೆಟ್ನಲ್ಲಿ ಏನು ಡಿಮಾಂಡ್ ಇದೆ, ಇದೆಲ್ಲವನ್ನು ಅಳೆದು ತೂಗಿ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಒಂದು 5 ವರ್ಷದ ಸ್ಟಾಟ್ಸ್ ಅನ್ನ ಗಮನಿಸಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ. ಅಲ್ಲೂ ಸಹ ವಾರ್ಷಿಕವಾಗಿ 12% ನೀವು ರಿಟರ್ನ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. 3,000ದಂತೆ 60 ತಿಂಗಳು ನೀವು ಇನ್ವೆಸ್ಟ್ ಮಾಡಿದ್ರೆ 1,80,000ವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. 2,47,459 ರೂಪಾಯಿವರೆಗೆ ಬೆಳೆಯೋದಕ್ಕೆ ಅವಕಾಶ ಇದೆ. ಅಲ್ಟಿಮೇಟ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ಗೂ ನೀವು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ. ವರ್ಷಕ್ಕೆ 6,000 ಕಟ್ಟಿ ಒಂದು 3 ಲಕ್ಷ ಆ ಥರದ ಕವರೇಜ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ವರ್ಷಕ್ಕೆ 6,000ದಂತೆ 5 ವರ್ಷಕ್ಕೆ 30,000 ಆಗುತ್ತೆ. ನೀವು ಆ ಹಣವನ್ನ ಹೆಲ್ತ್ ಇನ್ಶೂರೆನ್ಸ್ಗಾಗಿ ಎತ್ತಿಡಬೇಕಾಗುತ್ತೆ. ಇದೆಲ್ಲವನ್ನು ನೀವು ಗಮನಿಸಿ ನೋಡಿದಾಗ ಹತ್ತಿರ 11,70,000ವರೆಗೆ ನೀವು ಖರ್ಚು ಮಾಡ್ತೀರಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿ. ಆದ್ರೆ ನೀವಿಲ್ಲಿ ಒಂದು ವಿಚಾರ ಗಮನಿಸಬೇಕು, 8.5% ವಾರ್ಷಿಕ ಬಡ್ಡಿಯಂತೆ ನಿಮ್ಮ EPF ಹಣ 3,840 ರೂಪಾಯಿ 5 ವರ್ಷ ಬೆಳೀತಾ ಇರುತ್ತೆ. ಅದನ್ನ ನಾವಿಲ್ಲಿ ಟೇಬಲ್ ನಲ್ಲಿ ತೋರಿಸಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಸೇವಿಂಗ್ಸ್ ಅಲ್ಲೂ ಸಹ ಇದೆ. 3,500 ರೂಪಾಯಿಯಷ್ಟು ಹಣ ವಾರ್ಷಿಕವಾಗಿ 8.4% ನಷ್ಟು ವಾರ್ಷಿಕ ಬಡ್ಡಿ ದರದಲ್ಲಿ ಬೆಳೀತಾ ಇರುತ್ತೆ ನಿಮ್ಮ EPF. ಸೊ 11,70,000 ನೀವು ಹೂಡಿಕೆ ಮಾಡೋದ್ರಿಂದ, ಅಂದ್ರೆ ಪ್ರತಿ ತಿಂಗಳು 20,000 ಹೂಡಿಕೆ ಮಾಡೋದ್ರಿಂದ 5 ವರ್ಷದಲ್ಲಿ 16,19,361 ರೂಪಾಯಿವರೆಗೆ ನಿಮ್ಮ ಈ ಬಂಡವಾಳ ಬೆಳೆಯೋದಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ನೀವು 3,400 ರೂಪಾಯಿ ಪ್ರತಿ ತಿಂಗಳಂತೆ 60 ತಿಂಗಳುಗಳಿಗೆ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಲೆಕ್ಕ ಹಾಕಬೇಕು. ಹತ್ತತ್ರ 2 ಲಕ್ಷಕ್ಕೂ ಹೆಚ್ಚು ಬಡ್ಡಿಯನ್ನ ಎಕ್ಸ್ಕ್ಲೂಡ್ ಮಾಡಿ, ಬಡ್ಡಿ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ನಿಮ್ಮ EPF ಹಣ ಸಹ ಅಲ್ಲಿದೆ ಅನ್ನೋದನ್ನ ಮರಿಬೇಡಿ. ಈ 16,20,000 ಜೊತೆಗೆ ನಿಮ್ಮ EPF ಸಹ ಹತ್ತಿರ 2 ಲಕ್ಷದವರೆಗೆ ಬಂದಿರುತ್ತೆ. ಹೀಗೆ ನೀವು 20,000 ಹೂಡಿಕೆ ಮಾಡೋದ್ರಿಂದ 4.5 ಲಕ್ಷದಷ್ಟು ಬಡ್ಡಿಯನ್ನೇ ಗಳಿಸಬಹುದು 5 ವರ್ಷದಲ್ಲಿ. ವೀಕ್ಷಕರೇ, ನೀವು ಗಮನಿಸಿದ್ರಿ, 20,000ವನ್ನು ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ 5 ವರ್ಷದಲ್ಲಿ ಹತ್ತಿರ 16 ಲಕ್ಷಕ್ಕೂ ಹೆಚ್ಚು ಹಣವನ್ನ ನೀವು ನಿಮ್ಮ ಬಂಡವಾಳವನ್ನಾಗಿ ಮಾಡ್ಕೊಳ್ಬಹುದು. ಇನ್ನು ನಾವು ಕೆಲ ಪಾಯಿಂಟ್ಗಳನ್ನ ಎಕ್ಸ್ಕ್ಲೂಡ್ ಮಾಡಿರೋದು ಅಥವಾ ಗಣನೆಗೆ ತೆಗೆದುಕೊಳ್ಳದೆ ಇರುವಂಥದ್ದು ಯಾವ್ದು ಗೊತ್ತಾ? ನಿಮ್ಮ ಸ್ಯಾಲರಿ. ನಿಮ್ಮ ಇನಿಷಿಯಲ್ ಸ್ಯಾಲರಿನೇ 40,000 ಟೇಕ್ ಹೋಮ್ ಇದೆ ಅನ್ನೋದಾದ್ರೆ 5 ವರ್ಷದಲ್ಲಿ ನಿಮ್ಮ ಸ್ಯಾಲರಿ 10% ಬೆಳೆದ್ರೂ ಎಷ್ಟಾಗುತ್ತೆ ಅನ್ನೋದನ್ನ ನೀವು ಗಮನಿಸಬೇಕು. 60 ತಿಂಗಳುಗಳಿಗೆ ಆ 10% ಏನು ಏರಿಕೆ ಆಗ್ತಾ ಹೋಗುತ್ತೆ, ಅಲ್ಲಿಗೆ ನೀವು ಆ 60 ತಿಂಗಳಲ್ಲಿ ನಿಮ್ಮ ಸ್ಯಾಲರಿ ಎಷ್ಟು ಹೈಕ್ ಆಗುತ್ತೆ ಅನ್ನೋದನ್ನ ನೀವು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿನೂ ಮಾಡಿಕೊಳ್ಳಬಹುದು. ಹೀಗೆ ಮಿಡಲ್ ಕ್ಲಾಸ್ ಮನಿಯಲ್ಲಿ ನಿಮ್ಮ ಕೈಗೆ ಸಿಗುವ ಅಲ್ಪ ಸ್ವಲ್ಪ ಹಣವನ್ನ ನಿಮ್ಮ ಕರಿಯರ್ನ ಆರಂಭದ ದಿನಗಳಿಂದಾನೇ ನೀವು ಸರಿಯಾಗಿ ಹೂಡಿಕೆ ಮಾಡ್ಕೊಳ್ತಾ ಬಂದ್ರೆ ನೀವು ನಿಮ್ಮ ಮ್ಯಾರೇಜ್ ಪ್ಲಾನಿಂಗ್ಗೋ ಅಥವಾ ಇನ್ನೇನೋ ಫ್ಯೂಚರ್ ಎಜುಕೇಶನ್ ಪ್ಲಾನಿಂಗ್ಗೋ, ನಿಮ್ಮ ತಮ್ಮ ತಂಗಿಯ ಲೈಫ್ಗಾಗಿ ನೀವೇನಾದ್ರೂ ಪ್ಲಾನ್ ಮಾಡೋದಾದ್ರೆ ಬಂಡವಾಳವನ್ನ ದೊಡ್ಡ ಮಟ್ಟದಲ್ಲಿ ಕೂಡಿಡೋದಕ್ಕೆ ಅವಕಾಶ ಇದೆ.
ದೊಡ್ಡ ಕನಸುಗಳಿದೆ, ಆದರೆ ಸಂಬಳ ಚಿಕ್ಕದಾಗಿದೆ, ಖರ್ಚು ಅಷ್ಟೇ ಇದೆ, ಬರೋ 20,000ದಲ್ಲಿ ನಾನು ಹೇಗೆ ಹೂಡಿಕೆ ಮಾಡಲಿ ಅನ್ನೋರಿಗೆಲ್ಲ ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ ಡೆಫಿನೆಟ್ಲಿ. ಈಗ ನೋಡಿ, ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್ಗಳು ಅಥವಾ ನಾವು ಏನು ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ, ಅಂಥವರ ಕಡೆಯಿಂದ ಸ್ಟಡಿ ಮಾಡಿರುವಂತಹ ಮೆಟೀರಿಯಲ್ ಇದು. ಆ ಕಾರಣಕ್ಕಾಗಿ ನೀವು ಈ ತರ ಇನ್ವೆಸ್ಟ್ ಮಾಡೋದ್ರಿಂದ ಗುಡ್ ರಿಟರ್ನ್ಸ್ ಅನ್ನ ಲೋ ರಿಸ್ಕ್ ನಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ತರದ ಇನ್ನಷ್ಟು ಉಪಯುಕ್ತ ಮಾಹಿತಿ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅನೇಕ ಕೋರ್ಸ್ಗಳಿದೆ. ನಿಮ್ಮ ಕನಸು ಸ್ಟಾಕ್ ಮಾರ್ಕೆಟ್ ಅಲ್ಲ, ನಾನು ಫಾರ್ಮಿಂಗ್ ಮಾಡಬೇಕು ಅಂತಿದ್ದೀನಿ, ಅದಕ್ಕೂ ಒಂದು ಡೀಟೇಲ್ಡ್ ಕೋರ್ಸ್ ಇದೆ. ಬೀ ಕೀಪಿಂಗ್, ಜೇನು ಸಾಕಾಣಿಕೆ, ಜೇನು ಕೃಷಿ ಅಥವಾ ಸಮಗ್ರ ಕೃಷಿ, ಪಿಗ್ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮ್ ನಾನು ಓಪನ್ ಮಾಡ್ತೀನಿ ಅನ್ನೋದಾದ್ರೆ ಇದೆಲ್ಲದಕ್ಕೂ ನಿಮಗೊಂದು ಡೀಟೇಲ್ಡ್ ಕೋರ್ಸ್ ಈ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಇಲ್ಲ ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಡೀಟೇಲ್ಡ್ ಕೋರ್ಸ್ ಇದೆ. ಹೀಗೆ ನಿಮ್ಮ ಕನಸು ಯಾವುದು ಅನ್ನೋದನ್ನ ಅರಿತುಕೊಂಡು ಅನೇಕ ಕೋರ್ಸ್ಗಳನ್ನ ಅಲ್ಲಿ ಡಿಸೈನ್ ಮಾಡಲಾಗಿದೆ. ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳೋ ಮುಖೇನ ಶ್ರೀಮಂತಿಕೆಯ ಮೊದಲ ಹೆಜ್ಜೆಯನ್ನ ನೀವಿರಿಸಿ. ಇಡ್ತೀರಲ್ವಾ? ನಮಸ್ಕಾರ.